ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂತಂದರೆ 2.25 ವರ್ಷದಿಂದ ಏನೇನೂ ಕೆಲಸ ಮಾಡ್ದಲೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಂಡ ಧೈರ್ಯ ತೋರ್ತಾ ಇದ್ದಾರಲ್ಲ, ಇವರ ಈ ಬಂಡ ಧೈರ್ಯನ ಮೆಚ್ಚಲೇಬೇಕು. ಸಿದ್ದರಾಮಯ್ಯ ಸಾಹೇಬ್ರೆ, ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ. ಈ ಹಿಂದೆ 2013ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಿ. ಈಗ 2023ರಿಂದ ಇದುವರೆಗೂ ಈಗ ಮುಖ್ಯಮಂತ್ರಿಯಾಗಿ ಇದ್ದೀರಿ. 2.25 ವರ್ಷ ಆಯಿತು. ಸರ್, ಮೈಸೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡಲಿಕ್ಕೆ ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಹೇಳಿ ಸರ್? ಮೊದಲನೇ ಟರ್ಮಲ್ಲಿ ನೀವು ಡಿ ಸಿ ಆಫೀಸ್ ಒಂದು 34 ಕೋಟಿ ಡಿ ಸಿ ಆಫೀಸ್ ಕಟ್ಟಿಸಿದ್ರೆ ಅದಕ್ಕೂ 15 ಎಕರೆ ಜಾಗ ಕೊಡಿಸಿದ್ದು ನಾನೇ. ಅದಾದ ನಂತರ ಚಾಮರಾಜ ಕ್ಷೇತ್ರದ MLA ಆಗಿದ್ದಂತಹ ವಾಸಣ್ಣವರ ಒತ್ತಾಸೆಯಿಂದಾಗಿ ಒಂದು ಮಹಾರಾಣಿ ಕಾಲೇಜ್ ಬಂತು, ಒಂದು 50 ಕೋಟಿ ರೂಪಾಯಿದು. ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಜಯದೇವನ ಕೊಟ್ಟಿದ್ದರು, ರಾಮದಾಸ್ಜಿಯವರ ಪ್ರಯತ್ನ ಇತ್ತು. ತದನಂತರ ಶಂಕರಲಿಂಗೇಗೌಡರು KRS ರೋಡಲ್ಲಿ ಅದಕ್ಕೆ ಜಾಗವನ್ನು ಹೊಸ ಬಿಲ್ಡಿಂಗ್ ಕಟ್ಟೋಕ್ಕೆ ಜಾಗ ಗುರುತಿಸಿದ್ರು. ನೀವು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು 180 ಕೋಟಿ ಕೊಟ್ಟು ಉಳಿದ ದುಡ್ಡನ್ನು ಟ್ರಸ್ಟ್ ಅವರೇ ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿಸಿರು. ಇದ್ರ ಹೊರತಾಗಿ ನಿಮ್ಮ ಏನು ಸಾಧನೆ ಇದೆ ಹೇಳಿ ಸರ್? ಅದರಲ್ಲೂ ವಿಶೇಷವಾಗಿ ಈ ಟರ್ಮಲ್ಲಿ ಈ ಲಾಸ್ಟ್ 2.25 ವರ್ಷದಲ್ಲಿ ಏನು ಕೆಲಸ ಮಾಡಿದಿರಿ ಹೇಳಿ ಸರ್? ಯಾಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ? ಹೇಳ್ಕೊಳಕ್ಕೆ ಏನಾದರೂ ಕೆಲಸ ಬೇಕಲ್ವಾ? ಯಾವ ಕೆಲಸ ನೀವು ಮಾಡಿದ್ದೀರಿ ಅನ್ನೋದನ್ನು ದಯವಿಟ್ಟು ಹೇಳಿ ಸರ್. ಒಂದೇ ಒಂದು ಕೆಲಸಗಳು ಮೈಸೂರಿನಲ್ಲಿ ಆಗಿಲ್ಲ. ಮೈಸೂರಿಗೆ 2600 ಕೋಟಿ ಕೊಟ್ಟಿದ್ದೀನಿ, 2600 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೇ ಇದ್ದಾರೆ. ಆದರೆ 2600 ಕೋಟಿ ಎಲ್ಲಿದೆ? ಯಾವ ಹೊಸ ಯೋಜನೆ ಮಾಡಿದಿರಿ? ಯಾವ ಹೊಸ ಪ್ರಾಜೆಕ್ಟನ್ನು ತಂದಿದ್ದೀರಿ? ಯಾವ ಹೊಸ ಬಿಲ್ಡಿಂಗನ್ನು ಕಟ್ಟಿಸಿದಿರಿ? ದಯವಿಟ್ಟು ಹೇಳಿ ಸರ್. ಯಾವ ಕೆಲಸನೂ ಆಗಿಲ್ಲ. ಹಳೆಯ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು ಬಿಟ್ಟರೆ ಯಾವುದೇ ಹೊಸ ಯೋಜನೆಗಳನ್ನು ನೀವು ಮೈಸೂರಿಗೆ ಕೊಟ್ಟಿಲ್ಲ. ಮತ್ತು ಏನಂತ ಜನಕ್ಕೆ ಹೇಳ್ತೀರಿ ಸರ್? ಮೈಸೂರಿಗೆ ಮದುವೆಗೆ ಬಂದೆ, ಮುಂಜಿಗೆ ಬಂದೆ, ಬೀಗರೂಟಕ್ಕೆ ಬಂದೆ, ನಿಮ್ಮ ಕಾರ್ಯಕರ್ತರ ಇದಕ್ಕೆ ಬಂದೆ, ಇಷ್ಟು ಬಿಟ್ಟರೆ ಟ್ರಾನ್ಸ್ಫರ್ ಮಾಡಿಸಿ, ಅದು ಬಿಟ್ಟರೆ ನಿಮಗೆ ಹೇಳ್ಕೊಳ್ಳೋದಕ್ಕೆ ಯಾವ ಸಾಧನೆ ಇದೆ ಹೇಳಿ ಸರ್?